ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಅಕ್ಷಯ ತೃತೀಯ ದೊಡ್ಡ ಹಬ್ಬ. ನೀವೆಲ್ಲ ತಮ್ಮನೇಲಿ ನೋಡ್ಕೊಂಡು ಬಂದಿರ್ತೀರಿ. ಅಕ್ಷಯ ತೃತೀಯ ನಾವು ಏನು ಮಾಡಿದರೆ ತುಂಬ ದೊಡ್ಡ ನಮ್ಮ ಮನೆಗೆ ಬರುತ್ತೆ. ಅದಕ್ಕೆಲ್ಲರೂ ಕುತೂಹಲ ಭರಿತರಾಗಿರ್ತೀರಿ, ಏನು ಮಾಡಬೇಕು ಅಂತ. ಅಂಥ ಈ ಪರ್ವಕಾಲ ಈ ಸಲ ಏಪ್ರಿಲ್ 20 ಸೋಮವಾರ ಬಂದಿದೆ. ಈ ದಿವಸ ಅಕ್ಷಯ ತೃತೀಯ ಆಚರಣೆ ಹೇಗಿರುತ್ತೆ ಅನ್ನೋದನ್ನು ನೋಡಬೇಕು. ಅದರ ಮುಂಚೆ ಯಾಕೆ ಇಷ್ಟೊಂದು ಮಹತ್ವ ಈ ಅಕ್ಷಯ ತೃತೀಯಕ್ಕಿದೆ? ನಾವು ಸ್ವಲ್ಪ ಮಾಡಿದರೂ ತುಂಬ ಪುಣ್ಯ ನಮಗೆ ಸಿಗತ್ತೆ. ಇದರಲ್ಲಿ ಶಾಸ್ತ್ರದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಏನಂದರೆ ನಾವು ಏನೇನು ಪಾಪ ಮಾಡ್ತೀವೋ ಅದನ್ನೆಲ್ಲ ಕಳ್ಕೊಳ್ಳಿಕ್ಕೆ ಇರೋ ಏಕೈಕ ಮಾಸ ಅದು ವೈಶಾಖ ಮಾಸ ಅಂತ. ಎಷ್ಟೇ ಪಾಪ ಮಾಡಿದೆ ಕಳ್ಕೊಳ್ಬೇಕಾ ವೈಶಾಖ ಮಾಸದಲ್ಲಿ ಸತ್ಕರ್ಮ ಮಾಡಿ. ಅದರಲ್ಲೂ ಅಕ್ಷಯ ತೃತೀಯ ದಿವಸ ಒಳ್ಳೆ ಕೆಲಸ ಮಾಡಿದ್ರಂತೂ ಮುಗದೆ ಹೋಯ್ತು. ಬರೋ ಪುಣ್ಯ ಒಂದಾಯಿತು, ಈ ಕಡೆ ಅಷ್ಟೇ ದುಡ್ಡು ಆಯಿತು, ಎರಡೂ ಕಡೆ. ಈ ಥರ ವೈಶಾಖ ಮಾಸದ ಬಗ್ಗೆ ಅಷ್ಟೇ ಮಹಿಮೆಯನ್ನು ಹೇಳಿ ಅಕ್ಷಯ ತೃತೀಯ ಬಗ್ಗೆ ಮಹಿಮೆಯನ್ನು ತಿಳಿಸಿದ್ದಾರೆ. ಈ ಅಕ್ಷಯ ತೃತೀಯಕ್ಕೆ ಇನ್ನೊಂದು ಮಹತ್ವ ಏನು ಅಂದರೆ, ಪದ್ಮಪುರಾಣದಲ್ಲಿ ಬರುವಂಥ ವಿಷಯ, ಸೂರ್ಯ ತಾನು ಮೇಷರಾಶಿಯಲ್ಲಿ ಇರ್ತಾನೆ, ಚಂದ್ರ ವೃಷಭ ರಾಶಿಯಲ್ಲಿ ಇರ್ತಾನೆ. ಈ ಸೂರ್ಯ ತಾನೇನು ಈ ಮೇಷರಾಶಿಯಲ್ಲಿ ಸಂಚಾರ ಮಾಡ್ತಾನೆ, ಅದು ಅಕ್ಷಯ ತೃತೀಯ ದಿವಸ ತುಂಬ ಉಚ್ಚ ಮಟ್ಟದಲ್ಲಿ ಇರ್ತಾನೆ, ಮಧ್ಯಕ್ಕೆ ಬಂದಿರ್ತಾನೆ ಸೂರ್ಯ. ಹಾಗಾಗಿ ಇಬ್ಬರು ಗ್ರಹಗಳು ಆ ಸ್ಥಿತಿಯಲ್ಲಿದ್ದಾಗ ಎಲ್ಲ ಗ್ರಹಗಳು ಚೆನ್ನಾಗಿರುತ್ತಂತೆ. ಅವತ್ತು ನೀವೇನು ಅನ್ಕೊಳ್ತೀರೋ, ಒಳ್ಳೆಯ ಕೆಲಸ ಏನು ಮಾಡ್ತೀರೋ ಅದು ಸಕ್ಸಸ್ ಆಗುತ್ತೆ. ಈ ರೀತಿಯಲ್ಲಿ ಅಕ್ಷಯ ತೃತೀಯ ದಿವಸ ಸೂರ್ಯ ಚಂದ್ರ ಇಬ್ಬರಿಗೂ ಕೂಡ ಎಲ್ಲ ಗ್ರಹಗಳು ಹೇಳಿದ ಮಾತನ್ನು ಕೇಳ್ತವೆ. ಅದರಿಂದಾಗಿ ಅವತ್ತು ಮಾಡುವಂಥ ಪ್ರತಿಯೊಂದು ಕೆಲಸ ಶ್ರೇಷ್ಠ. ಹಾಗಾಗಿ ಅಕ್ಷಯ ತೃತೀಯಕ್ಕೆ ತುಂಬ ಮಹತ್ವ ಬಂದಿದೆ. ಇದರ ಜೊತೆಗೆ ಇಡೀ ವರ್ಷದಲ್ಲಿ ನಮಗೆ ಸಿಗುವಂಥ 3.5 ದಿವಸ ಬಹಳ ವಿಶೇಷ. ಅದರಲ್ಲಿ ಒಂದು ಯುಗಾದಿ ಪೂರ್ತಿ, ಮತ್ತೊಂದು ಇದೇ ಅಕ್ಷಯ ತೃತೀಯ ಬೆಳಗ್ಗೆಯಿಂದ ಪೂರ್ಣ ದಿವಸ, ಇನ್ನು ವಿಜಯದಶಮಿ, ಮತ್ತೊಂದು ಬಲಿಪಾಡ್ಯಮಿ ದಿವಸ ಅರ್ಧ ದಿವಸ. ಈ 3.5 ದಿವಸ ಇದೆಯಲ್ಲ, ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಎಲ್ಲ ಸಾಧನೆ ಮಾಡ್ಕೊಂಡ್ಬಿಡ್ಬೋದು. ಆದರೆ ಈ 3.5 ದಿವಸದಲ್ಲಿ ಚಾಚು ತಪ್ಪದೆ ತಾನು ಆಚರಣೆಯನ್ನು ಸರಿಯಾಗಿ ಮಾಡಬೇಕಷ್ಟೆ. ಆದ್ದರಿಂದ ಅಕ್ಷಯ ತೃತೀಯದೊಂದು ಆಚರಣೆಯನ್ನು ಅವಶ್ಯವಾಗಿ ಎಲ್ಲರೂ ಮಾಡಲೇಬೇಕು. ಏನು ಮಾಡಬೇಕು ಅಂತ, ಪಂಚಾಮೃತಾಭಿಷೇಕಕ್ಕೆ ತುಂಬ ಮಹತ್ವ ಇದೆ ಈ ಅಕ್ಷಯ ತೃತೀಯ ದಿವಸ. ಅದರಿಂದ ದೇವರಿಗೆ ವಿಶೇಷವಾಗಿ ಪಂಚಾಮೃತಾಭಿಷೇಕ ಸೇವೆಯನ್ನು ಬರೆಸಿ, ಮನೆಗಳಲ್ಲಿ ವಿಶೇಷವಾಗಿ ದೇವರ ಪ್ರತಿಮೆ ಇತ್ತು ಅಂತಾದರೆ ಖಂಡಿತ ಪಂಚಾಮೃತಾಭಿಷೇಕವನ್ನು ನೀವೇ ಸ್ವಯಂ ನಿಮ್ಮ ಕೈಯಾರೆ ದೇವರಿಗೆ ಮಾಡಿಸಿ, ಅದನ್ನು ಪ್ರಸಾದವಾಗಿ ಎಲ್ಲರೂ ಮನೇಲಿ ತಗೊಳ್ಳಿ. ಇದು ಒಂದು. ಜೊತೆಗೆ ಗಂಧಾಲಂಕಾರ ಅಂತೂ ಬಹಳ ವಿಶೇಷ. ಇದರ ಬಗ್ಗೆ ಇನ್ನೂ ವಿಶೇಷ ಮಾಹಿತಿ ಇದೆ, ಅದನ್ನು ಮತ್ತೆ ಸದ್ಯದಲ್ಲೇ ನೋಡೋಣ ಮುಂದಕ್ಕೆ. ಅದರ ಮುಂಚೆ ಈ ಅಕ್ಷಯ ತೃತೀಯಕ್ಕೆ ಮಹತ್ವ ಏನಂದರೆ, ಸೂರ್ಯದೇವರು ಸಾಕ್ಷಾತ್ತಾಗಿ ದ್ರೌಪದಿ ದೇವಿಗೆ ಅಕ್ಷಯ ಪಾತ್ರೆಯನ್ನು ಕೊಟ್ಟ ದಿವಸ. ಇನ್ನು ಮತ್ತೊಂದು ವಿಷಯ, ಪರಶುರಾಮ ದೇವರು ಅವತಾರ ಮಾಡಿದ ದಿವಸ. ಪರಶುರಾಮ ದೇವರಿಗೆ ಇವತ್ತು ಅರ್ಘ್ಯವನ್ನು ಕೊಡಬೇಕು. ಅರ್ಘ್ಯ ಮಂತ್ರ ಏನು ಅನ್ನೋದನ್ನು ಮುಂದೆ ನೋಡೋಣ. ಇನ್ನು ಭಾಗವತ ಏನಿದೆ, ಮನೆಗಳಲ್ಲಿ ಪ್ರತಿನಿತ್ಯ ನಾವೇನು ಕೇಳಬೇಕು, ಓದಬೇಕಾದಂಥ ಭಾಗವತ ಗ್ರಂಥ, ಅದಕ್ಕೆ ವಿವರಣೆಯನ್ನು ಬರೆದವರು ಪೂರ್ತಿ 18,000 ಶ್ಲೋಕಕ್ಕೆ ವಿಜಯಧ್ವಜ ತೀರ್ಥರು ಅಂತ. ಕಣ್ವತೀರ್ಥದ ಬಳಿ ಅವರ ವೃಂದಾವನ ಇದೆ. ಅಂಥ ವಿಜಯಧ್ವಜ ತೀರ್ಥರ ಆರಾಧನಾ ಮಹೋತ್ಸವ ಇದೇ ಅಕ್ಷಯ ತೃತೀಯ. ಇನ್ನು ಮತ್ತೊಂದು ಮಹತ್ವ ಏನಿದೆ ಅಂದರೆ, ಅಕ್ಷಯ ತೃತೀಯ ದಿವಸ ಬ್ರಹ್ಮದೇವರು ಧರ್ಮಸ್ಥಾಪನೆಯನ್ನು ಮಾಡಿದ ದಿವಸ. ಅಂದರೆ ಇವತ್ತಿನಿಂದಲೇ ಕೃತಯುಗ ಪ್ರಾರಂಭ ಆಗಿತ್ತು. ಕೃತಯುಗಕ್ಕೆ ಧರ್ಮಯುಗ, ಸತ್ಯಯುಗ ಅಂತ ಹೆಸರಿದೆ. ಅದರಿಂದ ಇವತ್ತೇ ಬ್ರಹ್ಮದೇವರು ಜಪ, ತಪಸ್ಸು, ಹೋಮ, ದಾನ, ಸ್ವಾಧ್ಯಾಯ ಹೀಗೆ ಎಲ್ಲ ಮಾಡಿದ್ದು ಇವತ್ತೇ. ಹಾಗಾಗಿ ನಾವು ತಪ್ಪದೇ ಈ ದಿವಸ ಮಾಡಿದರೆ, ಕೃತಯುಗದಲ್ಲಿ ಹೇಗೆ ಜನ ಸ್ವಲ್ಪನೂ ಕಷ್ಟ ಅನುಭವಿಸ್ಲಿಲ್ವೋ ಹಾಗೆ ನಮಗೂ ಏನೂ ಕಷ್ಟ ಬರಲ್ಲ, ಸಂಪತ್ತು ತಾನಾಗೆ ಲಕ್ಷ್ಮಿ ಒಲದು ಬರ್ತಾಳೆ ಮನೆಗೆ. ಹಾಗಾಗಿ ಅಕ್ಷಯ ತೃತೀಯ ತುಂಬ ಉತ್ತಮವಾದ ದಿವಸ. ಮುಖ್ಯವಾಗಿ ಏನು ಮಾಡಬೇಕು, ನಾವು ಬೆಳಗ್ಗೆ ಬೇಗ ಏಳಬೇಕು. ಸೂರ್ಯೋದಯಕ್ಕಿಂತ ಮೊದಲೇ ಸ್ನಾನವನ್ನು ಮುಗಿಸಿರ್ಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದಿರಬೇಕು. ಸೂರ್ಯೋದಯಕ್ಕಿಂತ ಮುಂಚೆ ಸ್ನಾನ ಆಗಿರಬೇಕು.
ಸ್ನಾನ ಮಾಡಬೇಕಾದ್ರೆ ನಿಮಗೆ ಅಲ್ಲೂ ಅಕ್ಷಯ ಫಲ ಸಿಗುತ್ತೆ. ನೀವೇನು ಕ್ಷಣವೂ ಕೂಡ ವ್ಯರ್ಥ ಮಾಡ್ಕೊಳ್ಬಾರ್ದು. ಈ ಅಕ್ಷಯ ತೃತೀಯ ಸ್ನಾನದಲ್ಲಿ ಹೇಗೆ ಅಕ್ಷಯ ಪುಣ್ಯ ಸಿಗತ್ತೆ ಅಂತಂದ್ರೆ ಹೀಗೆ ಮಾಡ್ಬೇಕು ನೀವು. ಗಂಗೆ ಚ ಜಮುನೆ ಚೈವ ಅಂತ ಏನು ಮಂತ್ರ ಇದೆ, ಈ ಮಂತ್ರವನ್ನು ಹೇಳ್ಕೊಂಡು ಸ್ನಾನವನ್ನು ಮಾಡಬೇಕು. ಅಂದರೆ ನೀವು ಏನು ನೀರಿಂದ ಸ್ನಾನ ಮಾಡ್ತೀರಿ ಆ ನೀರನ್ನು ಮುಟ್ಕೊಂಡು ಈ ಮಂತ್ರವನ್ನು ಹೇಳ್ಕೊಳ್ಳಿ. ಆಮೇಲೆ ಗಂಗೆ ಯಮುನೆ ಅಂತೆಲ್ಲ ಸ್ಮರಣೆ ಮಾಡಿಕೊಂಡು ಈ ಶ್ಲೋಕ ಹೇಳ್ಕೊಂಡು ಸ್ನಾನ ಮಾಡಿದರೆ ನೀವು ಪ್ರತಿನಿತ್ಯ ಸ್ನಾನ ಮಾಡಿದಾಗ ಏನು ಪುಣ್ಯನೋ ಅದರ ಅನಂತ ಪಟ್ಟು ಪುಣ್ಯ ಈ ಒಂದು ದಿವಸ ಮಾಡಿದ ಈ ಸೂರ್ಯೋದಯದ ಮೊದಲನೇ ಸ್ನಾನದಿಂದ ಸಿಗುತ್ತೆ. ಹಾಗಾಗಿ ತಪ್ಪದೇ ಈ ಆಚರಣೆಯನ್ನು ಅವಶ್ಯವಾಗಿ ಪಾಲಿಸಿ. ಇದಾದಮೇಲೆ ರಂಗೋಲಿಯನ್ನು ಹಾಕೋದು ವಿಶೇಷ. ಈ ಅಕ್ಷಯ ತೃತೀಯ ದಿವಸ ನೀವು ಎಲ್ಲೆಲ್ಲಿ ರಂಗೋಲಿ ಹಾಕಬೇಕು ಅದನ್ನು ಗಮನಿಸಬೇಕು. ಎಲ್ಲಿ? ದೇವರ ಮನೆಯಲ್ಲಿ ರಂಗೋಲಿ ಹಾಕಬೇಕು. ಯಾವ ರಂಗೋಲಿ ಹಾಕಬೇಕು? ಅಕ್ಷಯ ಪಾತ್ರೆ ರಂಗೋಲಿ ಅಂತ ಇದೆ ವಿಶೇಷವಾಗಿ, ಆ ರಂಗೋಲಿಯನ್ನು ಹಾಕಬೇಕು. ಮನೆ ಮುಂದೆ ಅಂಗಳದಲ್ಲಿ ಅಕ್ಷಯ ಪಾತ್ರೆ ರಂಗೋಲಿಯನ್ನು ಹಾಕಬೇಕು. ಅದರ ಪಕ್ಕಕ್ಕೆ ಪರಶುರಾಮ ದೇವರ ಚಿತ್ರವನ್ನು ರಂಗೋಲಿಯ ಮುಖಾಂತರ ಬಿಡಿಸ್ಬೇಕು. ಇಷ್ಟು ಮಾಡಿದರೆ ನಿಮ್ಮ ಮನೆಯಲ್ಲಿ ಅಕ್ಷಯವಾಗಿ ಸಂಪತ್ತು ಖಂಡಿತ ಬರುತ್ತೆ. ಅಷ್ಟೇ ಅಲ್ಲ, ನೀವು ಎಲ್ಲಿ ಅಡುಗೆಯನ್ನು ಮಾಡ್ತೀರಿ ಆ ಅಡುಗೆ ಸ್ಥಳ ಏನಿದೆ ಅದರ ಕೆಳಗಡೆ ಈ ಅಕ್ಷಯ ಪಾತ್ರೆ ರಂಗೋಲಿ ಹಾಕಿ. ಅಂದರೆ ಏನೇನು ಮಾಡ್ತೀರಿ ಇಂದಿನ ದಿವಸ ಎಲ್ಲವೂ ಅಕ್ಷಯ. ನೀವು ತಪ್ಪು ಮಾಡಿದರೆ ಅದು ಅಕ್ಷಯ ಆಗಿಬಿಡುತ್ತೆ, ಪಾಪ ಕರ್ಮಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ಎಚ್ಚರದಿಂದ ಇರಬೇಕು. ನೀವೇನು ಮಾಡಿದ್ರು ಬೋನಸ್ಸೇ, ಪಾಪದಲ್ಲೂ ಅಷ್ಟೇ ಪುಣ್ಯದಲ್ಲೂ ಅಷ್ಟೇ. ಅದರಿಂದ ಎಚ್ಚರದಿಂದ ಈ ಅಕ್ಷಯ ತೃತೀಯ ಕಾಲವನ್ನು ಕಳೀಬೇಕು. ತುಳಸಿ ವೃಂದಾವನದ ಮುಂದೆ ಹೋಗಿ ಅಲ್ಲೂ ಅಕ್ಷಯ ಪಾತ್ರೆ ರಂಗೋಲಿಯನ್ನು ವಿಶೇಷವಾಗಿ ಹಾಕೋದು ಬಹಳ ಉತ್ತಮವಾದ ಪಕ್ಷ. ನಿಮ್ಮ ಮನೆಯಲ್ಲಿ ಇಂದಿನಿಂದ ಆರಂಭಿಸಿಕೊಂಡು ಇಡೀ ವರ್ಷವಿಡೀ ಅಕ್ಷಯವಾಗಿ ಸಂಪತ್ತು ಬರುತ್ತೆ. ಆದ್ದರಿಂದಾಗಿ ತಪ್ಪದೆ ಈ ರಂಗೋಲಿಯನ್ನು ಕೂಡ ಸ್ತ್ರೀಯರು ಹಾಕಿ. ಇನ್ನು ಗಂಧಾಲಂಕಾರವನ್ನು ಪರಮಾತ್ಮನಿಗೆ ವಿಶೇಷವಾಗಿ ನೀವೇ ಮಾಡಬೇಕು. ಖುದ್ದಾಗಿ ಶ್ರೀಗಂಧದಿಂದ ತೆಗೆದು ಮಾಡಿ ಭಗವಂತನಿಗೆ ನಾವೇ ಹಚ್ಚೋದು ಶ್ರೇಷ್ಠ. ಅದಾಗದೇ ಇದ್ರೂ ರಾಯರ ದೇವಸ್ಥಾನಕ್ಕೆ ಹೋಗಿ ರಾಯರಿಗೆ ವಿಶೇಷವಾಗಿ ಗಂಧಾಲಂಕಾರವನ್ನು ಮಾಡಿರ್ತಾರೆ. ಈ ಥರ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಗಂಧಾಲಂಕಾರ ವಿಶೇಷ. ನಾವು ಅದನ್ನು ನೋಡ್ಬೇಕು ಇವತ್ತು ತಪ್ಪದೇ ಹೋಗಿ. ಯಾಕೆಂದರೆ ಗಂಧ ಮೈಗೆ ಹಚ್ಕೊಳ್ಳೋದು ಯಾಕೆ? ತಂಪಾಗಲಿ ಅಂತ. ಈ ಗಂಧವನ್ನು ಹಚ್ಚಿದ ದೇವರನ್ನು ನೋಡಿದ್ರೆ ಇವತ್ತು ದೇವರೇ ವರ ಕೊಟ್ಟಿದ್ದಾನೆ. ಯಾರಿಗೆ ವರ ಕೊಟ್ಟಿದ್ದಾನೆ ಅಂದರೆ ದಕ್ಷ ಪ್ರಜಾಪತಿಗೆ ವರ ಕೊಟ್ಟಿದ್ದಾನೆ. ದಕ್ಷ ಪ್ರಜಾಪತಿಗೆ ಒಂದ್ಸರಿ ಬೇಜಾರಾಯ್ತಂತೆ. ಎಲ್ಲ ಕಲಿಯುಗದಲ್ಲಿರೋ ಜನರು ನೋಡಿ ಪಾಪ ಎಷ್ಟು ಕಷ್ಟಪಡ್ತಾರೆ ದಿನನಿತ್ಯ. ಒಬ್ಬರಿಗೆ ತಿನ್ನಲಿಕ್ಕೆ ಗತಿ ಇಲ್ಲ, ಇನ್ನೊಬ್ಬರಿಗೆ ದುಡ್ಡು ಸಿಗ್ತಾ ಇಲ್ಲ, ಇನ್ನೊಬ್ಬರಿಗೆ ಇನ್ನೊಂದು ತೊಂದರೆ, ಸಾಕಷ್ಟು ತೊಂದರೆಗಳಿದೆ. ಇವನ್ನೆಲ್ಲ ನೋಡ್ಬಿಟ್ಟು ಎಲ್ಲರಿಗೂ ಒಂದು ಕಷ್ಟ ಕಳೆಯುವಂಥ ಒಂದು ಉಪಾಯ ಹೇಳಪ್ಪ ಸ್ವಾಮಿ, ಕಷ್ಟ ಸುಲಭ ಆಗಬೇಕು. ಆ ವ್ರತ ಈ ವ್ರತ ತುಂಬ ಆಗ್ಬಿಟ್ರೆ ಕಷ್ಟ, ಅಂಥವ್ರು ವ್ರತ ಮಾಡಲಿಕ್ಕೂ ಆಗ್ತಾ ಇಲ್ಲ, ನೀನೇನೋ ಒಂದು ಪರಿಹಾರ ಮಾಡಬೇಕು ಅಂತ ಖುಷಿ ಪಡಿಸ್ಲಿಕ್ಕೆ ದಕ್ಷ ಪ್ರಜಾಪತಿ ಏನು ಮಾಡಿದ ಅಂದರೆ ಗಂಧವನ್ನು ತಗೊಂಡು ಇದೇ ಅಕ್ಷಯ ತೃತೀಯ ದಿವಸ ವಿಶೇಷವಾಗಿ ಅಲಂಕಾರ ಮಾಡ್ದ. ಅಲಂಕಾರ ಮಾಡಿದ ಕೂಡಲೇ ತುಂಬ ಸಂತೋಷ ಆಗೋಯ್ತು. ದೇವರು ಕಣ್ಮುಂದೆ ಬಂದ. ಏನು ಬೇಕಪ್ಪ ನಿನಗೆ ವರ ಅಂತ ಕೇಳ್ತಂಗೆ ಏನಿಲ್ಲ, ಇವರೆಲ್ಲ ನೋಡ್ತಾ ಇದ್ದೀನಲ್ಲ, ಇವ್ರ ದುಃಖ ಕಳೆದುಬಿಟ್ರೆ ಸಾಕು ಸ್ವಾಮಿ ಅಂತ. ಅಷ್ಟೇ ತಾನೆ, ನಾನು ಒಳ್ಳೆ ಉಪಾಯ ಹೇಳ್ತೀನಿ ಕೇಳು. ಅಕ್ಷಯ ತೃತೀಯ ದಿವಸ ನನ್ನ ದರ್ಶನ, ನನ್ನ ಭಕ್ತರ ದರ್ಶನ. ಹಾಗಾಗಿ ರಾಯರ ದರ್ಶನ ವಿಶೇಷ. ನನ್ನ ಭಕ್ತರ ದರ್ಶನವನ್ನು ಯಾರು ಮಾಡ್ತಾರೋ ಅದು ಗಂಧಾಲಂಕಾರದ ದರ್ಶನ. ಅವರು ತಂಪಾಗಿರ್ತಾರೆ ಜೀವನದಲ್ಲಿ, ಅವರ ಕಷ್ಟಗಳೆಲ್ಲ ಕಳಲಿಕ್ಕೆ ಪ್ರಾರಂಭ ಆಗುತ್ತೆ ಅಂತ. ಆದ್ದರಿಂದ ತಪ್ಪದೇ ಗಂಧಾಲಂಕಾರವನ್ನು ವಿಶೇಷವಾಗಿ ನೋಡಿ ಅಥವಾ ಮಾಡಿ. ಅದರ ಜೊತೆಗೆ ಇನ್ನೊಂದು ಕರ್ತವ್ಯ ಮಾಡಲೇಬೇಕು. ಏನು? ಬಂಗಾರ ತಗೊಳ್ಬೇಕು ಅಂತ ನಿಮಗೆ ಹೇಳೋದು ಬೇಡ, ಯಾಕೆಂದರೆ ನೀವೆಲ್ಲರೂ ಅಂಗಡಿಯಲ್ಲಿ ಇದ್ದೇ ಇರ್ತೀರಿ. ಖರೀದಿ ಮಾಡೋ ನೀವು ಇನ್ನೊಂದು ಕೆಲಸ ಮಾಡಬೇಕು. ಶಾಸ್ತ್ರದಲ್ಲಿ ಬರೋ ವಿಷಯ ಇದು. ನೀವು ಎಷ್ಟು ತಗೊಳ್ತೀರಲ್ಲ ಅಷ್ಟು ಏನು ಬೇರೆಯವ್ರಿಗೆ ದಾನ ಕೊಡೋದು ಬೇಡ, ಅರ್ಧನೂ ಬೇಡ, ಕಾಲು ಭಾಗನೂ ಇಲ್ಲ. 1 ಗ್ರಾಮ್ ಆದರೂ ಬಂಗಾರವನ್ನು ಬೇರೆಯವರಿಗೆ ದಾನ ಕೊಡಬೇಕು. ಯಾಕೆಂದರೆ ದಾನಕ್ಕೆ ತುಂಬ ವಿಶೇಷ ಇದೆ. ನೀವು ಬೇರೆ ದಿವಸ 16 ಗ್ರಾಮ್ ದಾನ ಕೊಡಿ, ಅದಕ್ಕೆ ಬರೋ ಪುಣ್ಯಕ್ಕೂ ಇವತ್ತು ನೀವು 1 ಗ್ರಾಮ್ ಕೊಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಅನಂತ ಪಟ್ಟು ಪುಣ್ಯವನ್ನು ಆರಾಮಾಗಿ ನಾವು ಸಂಪಾದನೆ ಮಾಡ್ಬೋದು. ಯಾಕೆ? ದೇವ್ರು ಕೇಳೋದೆ ನಮ್ಮನ್ನು ಅದೇ, ಯಾಕೆ ದೇವ್ರೆ ನನಗೇನು ಕೊಡ್ತಾ ಇಲ್ಲ, ನೀನು ಕೊಟ್ಟಿಯಾ ಯಾರಿಗಾರು ಬೇರೆಯವ್ರಿಗೆ ಅಂತ ದೇವ್ರು ನಮಗೆ ಕೇಳ್ತಾರೆ. ನಮಗೆ ಅಷ್ಟೊಂದು ಕೊಡ್ಲಿಕ್ಕೆ ಆಗಲ್ಲ ಅಂದರೆ ಅಕ್ಷಯ ತೃತೀಯ ದಿವಸ 1 ಗ್ರಾಮ್ ಕೊಡ್ಲಿಕ್ಕಾಗಲ್ವ? ಇಲ್ಲ, ನಮ್ಗೆ ಅದು ಕಷ್ಟ ಅಂದರೆ ಯೋಚಿಸ್ಬೇಡಿ, ಗಂಧಾಲಂಕಾರ ಸೇವೆಯನ್ನು ಬರೆಸಿ ಗಂಧ ಪ್ರಸಾದವನ್ನಾದರೂ ಬೇರೆಯವ್ರಿಗೆ ಕೊಡಿ, ದಕ್ಷಿಣ ಸಹಿತವಾಗಿ. ಅಂತೂ ಯಾವುದೋ ಒಂದು ರೀತಿಯಲ್ಲಿ ಈ ದಾನವನ್ನಂತೂ ವಿಶೇಷವಾಗಿ ಮಾಡಬೇಕು. ಈ ದಾನ ಮಾಡಿದವರಿಗೂ
ಎಲ್ಲ ತಾಪತ್ರಯಗಳ ಪರಿಹಾರ ಆಗುತ್ತೆ ಅಂತ ಭಗವಂತ ವಿಶೇಷವಾಗಿ ಹೇಳ್ತಾನೆ. ಹಾಗಾಗಿ ತುಂಬ ಕಾಸ್ಟ್ಲಿ ಇದೆ ಬಂಗಾರ, ನಾವು ತಗೊಳ್ಳೋದೇ ಕಷ್ಟ, ಇನ್ನೊಬ್ರಿಗೆ ನಾವೇನು ಕೊಡೋದು ಅಂತ ಯೋಚಿಸ್ಬೇಡಿ. ಅಷ್ಟಲ್ಲದೇನೆ ಸಾಲ ಮಾಡಿ ತಗೊಳ್ಲಿಕ್ಕೆ ಹೋಗ್ಬೇಡಿ. ಪ್ರಾಮಾಣಿಕವಾದ ರೀತಿಯಲ್ಲಿ ನಿಮ್ಮ ದುಡ್ಡಿನಿಂದ ಬಂಗಾರವನ್ನು ಖರೀದಿಸಿ. ಆದರೆ ಇಲ್ಲ, ಗಂಧಾಲಂಕಾರ ಸೇವೆಯನ್ನು ಮಾಡಿ ತೃಪ್ತಿಪಟ್ಟು ಭಗವಂತನ ಹತ್ರ ಬೇಡಿ, ಮುಂದಿನ ಸರಿ ನಾನು ಅಕ್ಷಯ ತೃತೀಯ ದಿವಸ ಬಂಗಾರ ಖರೀದಿ ಮಾಡಿ ದಾನವನ್ನು ಮಾಡೋ ಥರ ನಿನ್ನ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆ ಮಾಡಿ ಖಂಡಿತ ದೇವರು ಅನುಗ್ರಹ ಮಾಡ್ತಾರೆ. ಇನ್ನೊಂದು ಮುಖ್ಯವಾಗಿ, ಇವತ್ತಿನ ದಿವಸ ಮನೆಯಲ್ಲೇ ನೀವು ದೇವರ ಪೂಜೆಯನ್ನು ಮಾಮೂಲಿ ದಿವಸಕ್ಕಿಂತ ಜಾಸ್ತಿ ಮಾಡಬೇಕು. ಒಂದು 20 ನಿಮಿಷನಾದ್ರೂ ಜಾಸ್ತಿ ಮಾಡಬೇಕು. ಹೇಗೆ ಮಾಡೋದು ಜಾಸ್ತಿ ಪೂಜೆ? ಬೇಗ ಮುಗಿಯತ್ತಲ್ಲ ಅಂದರೆ ಮಂಗಳಾರತಿ ಏನಿದೆ ದೇವರಿಗೆ ಅದನ್ನು ಜಾಸ್ತಿ ತೋರಿಸಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಿ. ಆಗ ಈ ರೀತಿ 20 ನಿಮಿಷವನ್ನು ವಿಶೇಷವಾಗಿ ಭಗವಂತನಿಗೆ ತೃಪ್ತಿಪಡಿಸಿ. ಅಷ್ಟೇ ಅಲ್ಲ, ನೈವೇದ್ಯಗಳನ್ನು ದೇವ್ರ ಮುಂದೆ ಇಡಿ. ಅದರಲ್ಲೂ ಇಷ್ಟೆಲ್ಲನೂ ಮಾಡಬೇಕು ಅಂತಂದರೆ ಸಾಧ್ಯ ಇಲ್ಲ, ಕೆಲವು ಸಲ ಕಷ್ಟ ಆಗ್ಬೋದು. ಆದರೆ ಒಂದು 5 ಆದರೂ ಖಂಡಿತ ಇದರಲ್ಲಿ ಮಾಡಬೇಕು. ಏನೇನು? ದೇವರ ಮುಂದೆ ನೈವೇದ್ಯಕ್ಕೆ ಕೋಸಂಬರಿ ಇಡಿ, ಮಾವಿನ ಹಣ್ಣಿನ ರಸಾಯನ, ಕರ್ಬೂಜ ಹಣ್ಣಿನ ರಸಾಯನ, ಚಿತ್ರಾನ್ನ, ಅಪೂಪ, ಹಾಗೆ ಮೊಸರನ್ನ, ಬೆಲ್ಲದ ಅನ್ನ, ಪಾಯಸ ಮತ್ತು ಹಾಲಿನ ಅನ್ನ. ಇನ್ನು ಅನ್ನವನ್ನು ತಿಂದೇ ತಿಂತೀವಿ, ಶುದ್ಧವಾದ ಅನ್ನ. ಹೀಗೆ ಇಷ್ಟರಲ್ಲಂತೂ ಖಂಡಿತ ದೇವರಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಅಕ್ಷಯ ಫಲವನ್ನು ಕೊಡ್ತಾನೆ ಭಗವಂತ, ಖಂಡಿತ ಸಂಶಯವೇ ಇಲ್ಲ. ಇನ್ನು ದಂಪತಿಗಳಾದವರು ಒಂದು ವಿಶೇಷವಾದ ಕೆಲಸವನ್ನು ಮಾಡಬೇಕು. ಒಳ್ಳೆಯದಾಗುತ್ತೆ, ಒಳ್ಳೆ ಸಂತಾನವೂ ಸಿಗುತ್ತೆ, ಹಾಗೆ ಮನೆಯಲ್ಲಿ ಜಗಳ ಆಗೋದಿಲ್ಲ, ಕುಟುಂಬ ಚೆನ್ನಾಗಿ ಅಭಿವೃದ್ಧಿಗೆ ಬರುತ್ತೆ. ಇದೆಲ್ಲ ಫಲ ಆಗಬೇಕು ಅಂತಾದರೆ ಸಂಜೆ ಹೊತ್ತು ಪ್ರದೋಷದ ಟೈಮ್ನಲ್ಲಿ ಪರಶುರಾಮ ದೇವರಿಗೆ ಅರ್ಘ್ಯವನ್ನು ವಿಶೇಷವಾಗಿ ದಂಪತಿಗಳು ಸೇರಿ ಕೊಡಬೇಕು. ಅರ್ಘ್ಯ ಅಂದ್ರೇನು? ಉದ್ಧರಣೆಯಿಂದ ನೀರನ್ನು ತಗೊಳ್ಳೋದು. ಇಬ್ಬರು ದಂಪತಿಗಳು ಅರ್ಘ್ಯ ಪಾತ್ರೆಗೆ ಅರ್ಘ್ಯ ಮಂತ್ರವನ್ನು ಹೇಳ್ಕೊಂಡು ಬಿಡಬೇಕು. ಯಾಕೆ ಅಂದರೆ ಪರಶುರಾಮ ದೇವರು ಆ ಟೈಮ್ನಲ್ಲಿ ಅವತಾರ ಮಾಡಿದ್ದು. ನಿಮ್ಮ ಜೀವನದಲ್ಲಿ ಎಂಥ ಕಷ್ಟನೇ ಇರಲಿ, ನಮ್ಮ ಮುಂದೆ ಪರಶುರಾಮ ದೇವರಿದ್ದಾರೆ, ನಮ್ಮನ್ನು ನೋಡ್ಕೊಳ್ತಾರೆ, ನೀವು ಮುನ್ನುಗ್ಗಿ ಅವ್ರು ನೋಡ್ಕೊಳ್ತಾರೆ. ಪರಶುರಾಮ ದೇವರಿಗೆ ಅಷ್ಟು ಶಕ್ತಿ, ಅವರನ್ನು ತೃಪ್ತಿಪಡಿಸ್ಬೇಕು. ಆ ನಿಟ್ಟಿನಲ್ಲಿ ಸಂಜೆ ಹೊತ್ತು ಅವರಿಗೆ ಅರ್ಘ್ಯವನ್ನು ಕೊಡಬೇಕು. ಅರ್ಘ್ಯ ಕೊಡಬೇಕಾದ್ರೆ ಹೇಳಬೇಕಾದ ಒಂದು ಶ್ಲೋಕ ಇದೆ. ಆ ಶ್ಲೋಕವನ್ನು ಇಲ್ಲಿ ನೀವು ನೋಡಬಹುದು. ಅದನ್ನು ನೋಡಿಕೊಂಡು ಅವಶ್ಯವಾಗಿ ಅರ್ಘ್ಯವನ್ನು ಕೊಡಿ. ಅರ್ಘ್ಯದ ಮಂತ್ರವನ್ನು ಹೇಗೆ ಹೇಳಬೇಕು? ಹೀಗೆ: ಜಮದಗ್ನಿಸುತೋ ವೀರ ಕ್ಷತ್ರಿಯಾಂತಕರ ಪ್ರಭೋ ಗೃಹಾಣಾರ್ಘ್ಯಂ ಮಯಾ ದತ್ತಂ ಕೃಪಯಾ ಪರಮೇಶ್ವರ. ಇದನ್ನು 1 ಸಲ, 2 ಸಲ, 3 ಸಲ, 3 ಬಾರಿ ಅರ್ಘ್ಯವನ್ನು ಕೊಡಿ. ಶ್ರೀ ಹರಿಣೀಪತಿ ಪರಶುರಾಮಾಯ ನಮಃ, ಶ್ರೀ ಹರಿಣೀಪತಿ ಪರಶುರಾಮಾಯ ಇದಮರ್ಘ್ಯಂ 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 ಅಂಥೇಳಿ 3 ಸಲ ಅವನಿಗೆ ಪೂಜೆಯನ್ನು ಸಲ್ಲಿಸಿತ್ತು. ಆದರೆ ಎಚ್ಚರ ಇರಲಿ, ಇದನ್ನು ಮಾಡೋ ಟೈಮ್ ಯಾವಾಗ ಅಂದರೆ ಗೋಧೂಳಿ ಮುಹೂರ್ತದಲ್ಲಿ. ಗೋಧೂಳಿ ಮುಹೂರ್ತ ಅಂದರೆ ನಾವು ಹಸುವನ್ನೇ ಕಾಣ್ತಾ ಇಲ್ಲ ಈಗಿನ ಕಾಲದಲ್ಲಿ. ಮತ್ತು ಯಾವ ಮುಹೂರ್ತ? ಸಂಜೆ ಹೊತ್ತು. ಅದಕ್ಕೆ ಪ್ರದೋಷ ಕಾಲ ಅಂತ ಹೇಳಿದೆ. ಅಂದರೆ ಹಸುಗಳು ಎಲ್ಲ ಮೇಯ್ಕೊಂಡು ಬಂದು ಸಂಜೆ ಹೊತ್ತು ಬಂದಾಗ ಧೂಳು ಏಳುತ್ತಲ್ಲ, ಆ ಟೈಮು ಅಂತ ಅರ್ಥ. ಅಂಥ ಸಮಯದಲ್ಲಿ ಈ ಅರ್ಘ್ಯವನ್ನು ಕೊಡಬೇಕು. ಪರಶುರಾಮ ದೇವರು ಪೂರ್ಣ ನಿಮ್ಮ ಕುಟುಂಬಕ್ಕೆ ಅನುಗ್ರಹವನ್ನು ಖಂಡಿತ ಮಾಡ್ತಾರೆ. ಈ ರೀತಿಯಲ್ಲಿ ಎಲ್ಲರೂ ತಪ್ಪದೆ ಅಕ್ಷಯ ತೃತೀಯ ದಿವಸ ಸಂಭ್ರಮದಿಂದ ಖುಷಿಯಿಂದ ವಿಶೇಷವಾಗಿ ಆಚರಣೆಯನ್ನು ಮಾಡಿ ನಿಮ್ಮ ಮನೆಗಳಲ್ಲಿ ಅತುಲವಾದ ಸಂಪತ್ತನ್ನು ದೇವರು ನೀಡಲಿ, ಅನುಗ್ರಹಿಸಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಿ ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲ ಆಧ್ಯಾತ್ಮ ಚಿಂತನದ ವೀಕ್ಷಕರಿಗೆ ಅಕ್ಷಯವಾದ ಸಂಪತ್ತನ್ನು ಹರಿವಾಯು ಗುರುಗಳು ವಿಶೇಷವಾಗಿ ನೀಡಲಿ, ಪರಮಾನುಗ್ರಹ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಿ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.